ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ ಶಿವಮೊಗ್ಗ. ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಸೊ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ಗೆ ಒಂದು ಗುಡ್ ನ್ಯೂಸ್. ಅದೇನು ಅಂದರೆ IBPS ಏನು ಕಾಮನ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಫಾರ್ ರಿಕ್ರೂಟ್ಮೆಂಟ್ ಆಫ್ ಕ್ಲರ್ಕ್ ಏನಿದೆ, ಸೊ ಆ ನೋಟಿಫಿಕೇಶನನ್ನು ರಿಲೀಸ್ ಮಾಡಿರುವಂಥದ್ದು. ಸೊ ಆಲ್ರೆಡಿ ನಿಮಗೆ ಗೊತ್ತಿದೆ RRB ನೋಟಿಫಿಕೇಶನ್ಸ್ ಇದೆ, ಅಂದರೆ ರೀಜನಲ್ ರೂರಲ್ ಬ್ಯಾಂಕಿನ ಕ್ಲರ್ಕ್ ಮತ್ತು PO ನೋಟಿಫಿಕೇಶನ್ಸ್ ಇದೆ. ಜೊತೆಗೆ ಒನ್ ಮೋರ್ ಆ್ಯಡೆಡ್ ನೋಟಿಫಿಕೇಶನ್ ಆಗ್ತಾ ಇದೆ, ಅದು ನಿಮ್ಮ IBPS ಕ್ಲರ್ಕ್ ಅಥವಾ ನೀವು ಯಾವುದೇ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಕ್ಲರ್ಕ್ ಆಗಿ ರಿಕ್ರೂಟ್ಮೆಂಟ್ ಆಗಬೇಕು ಅಂದರೆ ಸೊ ಅದು IBPS ಎಕ್ಸಾಮನ್ನು ಬರೀಬೇಕಾಗತ್ತೆ. ಸೊ ಹಾಗಾಗಿ ಆ ಎಕ್ಸಾಮಿನ ಡೇಟ್ಗಳು ಕೂಡ ಅನೌನ್ಸ್ ಆಗಿದೆ. ಸೊ ನಾನು ಪ್ರೀವಿಯಸ್ ಕ್ಲಾಸ್ಗಳಲ್ಲಿ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಕೋವಿಡ್ ಇರಲಿ ಅಥವಾ ಮತ್ತೊಂದಿರಲಿ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾಪ್ ಮಾಡಬೇಡಿ. ಸೊ ಪ್ರಿಪ್ರೇಷನ್ನ ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನೀವು ಡೇ ಬೈ ಡೇ ನಿಮ್ಮ ಪ್ರಿಪ್ರೇಷನ್ನ ಅಪ್ಗ್ರೇಡ್ ಮಾಡ್ಕೊಂಡಿದ್ದೆ ಅದರಲ್ಲಿ, ಅಥವಾ ಲಾಕ್ಡೌನನ್ನು ಎಫೆಕ್ಟಿವ್ ಯುಟಿಲೈಸೇಷನ್ ಮಾಡ್ಕೊಂಡಿದ್ದೆ ಅದರಲ್ಲಿ ಮುಂಬರುವಂತಹ ಎಕ್ಸಾಮ್ ಏನಿದೆ ಅಥವಾ IBPS ಕ್ಲರ್ಕ್ ಆಗಿರ್ಬೋದು, RRB ಕ್ಲರ್ಕ್ ಆಗಿರ್ಬೋದು, RRB PO ಆಗಿರ್ಬೋದು, ನಿಮ್ಮದೇ ಆಗಿರುತ್ತೆ. ಸೊ ಯಾಕಂದರೆ ಯಾವುದೇ ನೋಟಿಫಿಕೇಶನ್ಗಳು ಕೂಡ ಸ್ಟಾಪ್ ಆಗೋದಿಲ್ಲ. ಸೊ ಎಕ್ಸಾಮ್ ಡೇಟ್ಗಳು ಅನೌನ್ಸ್ ಆಗ್ತಾ ಹೋಗುತ್ತೆ. ಪ್ರಿಲಿಮ್ಸ್ ಮತ್ತು ಮೈನ್ಸ್ ಆಗಿರ್ಬೋದು, ಸೊ ಪ್ರಿಲಿಮ್ಸ್ ಆ್ಯಂಡ್ ಮೈನ್ಸ್ ನಡುವೆ ಜಸ್ಟ್ 1 ಮಂತ್ ಗ್ಯಾಪ್ ಕೊಡ್ತಾ ಹೋಗ್ತಾರೆ ನಿಮಗೆ, ಅಥವಾ 1 ಮಂತ್ ಗ್ಯಾಪ್ ಇರುತ್ತೆ. ಸೊ ಹಾಗಾಗಿ ನೀವು ಫಸ್ಟಿಂದ ಏನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋ, ಸೊ ಫಸ್ಟೇ ನೀವು ಮೈನ್ಸಿಗೆ ಪ್ರಿಪೇರ್ ಆಗ್ತಾ ಬಂದರೆ, ಸೊ ಪ್ರಿಲಿಮ್ಸ್ ಎಕ್ಸಾಮ್ ನಿಯರೆಸ್ಟ್ ಇದ್ದಾಗ ಅಥವಾ ಒಂದು 15 ಡೇಸ್ ಬ್ಯಾಕ್ ನೀವು ಪ್ರಿಲಿಮ್ಸಿಗೆ ರೆಡಿ ಆಗ್ಬೋದು. ಸೊ ಹಾಗಾಗಿ ಅಥವಾ ಯಾರಾದರೂ ಫುಲ್ಲಿ ಫ್ರೆಷರ್ಸ್ ಇದ್ದರೆ ನೀವು ಫಸ್ಟಿಂದ ಪ್ರಿಪೇರ್ ಆಗಬೇಕಾಗತ್ತೆ. ಸೊ ಹಾಗಾಗಿ ನಿಮಗೆ IBPS ಅವರು ಸೊ ಈ ರಿಕ್ರೂಟ್ಮೆಂಟ್ ಆಫ್ ಕ್ಲರ್ಕ್ ನೋಟಿಫಿಕೇಶನ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ನ ಇನ್ನಷ್ಟು ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಸೊ ನಾನು ಇವತ್ತು ಈ ನೋಟಿಫಿಕೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಅದು ಕರ್ನಾಟಕದಲ್ಲಿ ಇರುವಂತಹ ನಂಬರ್ ಆಫ್ ಪೋಸ್ಟ್ ಆಗಿರ್ಬೋದು, ಅಥವಾ ಅದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಅಥವಾ ಕರ್ನಾಟಕದಲ್ಲಿ ಯಾವೆಲ್ಲ ಎಕ್ಸಾಮ್ ಸೆಂಟರ್ನ ಕೊಡ್ತಾರೆ, ಸೊ ಈ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಆ ನೋಟಿಫಿಕೇಶನ್ನಲ್ಲಿ ಇರುವಂತಹ ಆಸ್ಪೆಕ್ಟ್ಸನ್ನು ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ನೋಡೋದಾದ್ರೆ, ಸೊ ಟೆಂಟೇಟಿವ್ ಡೇಟ್ಸನ್ನು ನಾವು ನೋಡ್ತಾ ಹೋಗೋಣ. ಸೊ ಯಾವ ಡೇಟ್ಸು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಆಗಿರ್ಬೋದು, ಕ್ಲೋಸಿಂಗ್ ಡೇಟ್ ಆಗಿರ್ಬೋದು, ಅಥವಾ ಪ್ರಿಲಿಮಿನರಿ ಎಕ್ಸಾಮ್ ಡೇಟ್ಸ್ ಆಗಿರ್ಬೋದು, ಮೇನ್ ಎಕ್ಸಾಮ್ ಡೇಟ್ಸ್ ಆಗಿರ್ಬೋದು, ಅಥವಾ ನಿಮಗೆ ಅಲಾಟ್ಮೆಂಟ್ ಅಥವಾ ನಿಮ್ಮ ಏನು ಅಲಾಟ್ಮೆಂಟ್ ಇದೆ ಆ ಡೇಟ್ ಆಗಿರ್ಬೋದು. ಅದೇ ರೀತಿ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್, ಅಂದರೆ IBPS ಕ್ಲರ್ಕ್ ರಿಕ್ರೂಟ್ಮೆಂಟಲ್ಲಿ ಯಾವೆಲ್ಲ ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾವೆ, ಅದೇ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಆನ್ಲೈನ್ ಎಕ್ಸಾಮಿನೇಷನ್ ಅಂದರೆ ಪ್ರಿಲಿಮಿನರಿ ಎಕ್ಸಾಮಿಗೆ ಯಾವೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ ಅಥವಾ ಎಷ್ಟು ಮಾರ್ಕ್ಸಿಗೆ ಇರುತ್ತೆ, ಮೇನ್ಸ್ ಎಕ್ಸಾಮಿನೇಷನ್ ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಅಥವಾ ಯಾವೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ, ಆ್ಯಂಡ್ ದೆನ್ ಎಕ್ಸಾಮ್ ಸೆಂಟರ್ಸ್. ಸೊ ಈ ಕಾನ್ಸೆಪ್ಟ್ಸ್ಗಳ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಲೇಬೇಕಾಗುತ್ತೆ. ಟೆಂಟೇಟಿವ್ ಡೇಟ್ಸ್ ಆಗಿರ್ಬೋದು, ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಆಗಿರ್ಬೋದು, ಎಲಿಜಿಬಿಲಿಟಿ ಕ್ರೈಟೀರಿಯಾ ಆಗಿರ್ಬೋದು, ಆನ್ಲೈನ್ ಎಕ್ಸಾಮ್ ಆಗಿರ್ಬೋದು, ಅಥವಾ ಎಕ್ಸಾಮಿನೇಷನ್ ಸೆಂಟರ್ಸ್ಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರಬೇಕಾಗುತ್ತೆ. ಸೊ ನೀವು ಅಪ್ಲೈ ಮಾಡೋದಕ್ಕೂ ಮೊದಲು ಈ ಇನ್ಫಾರ್ಮೇಷನನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ನಾವು ಟೆಂಟೇಟಿವ್ ಡೇಟ್ಸ್ ಅಥವಾ ಶೆಡ್ಯೂಲ್ ಆಫ್ ಇವೆಂಟ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ, ಆನ್ಲೈನ್ ರಿಜಿಸ್ಟ್ರೇಷನ್ಸ್ ಇನ್ಕ್ಲೂಡಿಂಗ್ ಎಡಿಟ್ ಆ್ಯಂಡ್ ಮೋಡಿಫಿಕೇಶನ್ ಆಫ್ ಅಪ್ಲಿಕೇಶನ್ ಬೈ ಕ್ಯಾಂಡಿಡೇಟ್ಸ್. ಸೊ 12/7/2021 ಇಂದ 1/8/2021 ತನಕ ನಿಮಗೆ ಟೈಮ್ ಇರುತ್ತೆ. ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಅಥವಾ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ. ಸೊ ಅದೇ ರೀತಿ ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸಿಗೂ ಕೂಡ ಸೇಮ್ ಡೇಟ್ಸ್ ಇರುತ್ತೆ. 12/7/2021 ಇಂದ 1/8/2021 ತನಕ ನಿಮಗೆ ಡೇಟ್ಸ್ ಇರುತ್ತೆ. ಸೊ ಆ ಡೇಟಲ್ಲಿ ನೀವು ನಿಮ್ಮ ಅಪ್ಲಿಕೇಶನನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಫಾರ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ಈ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಓನ್ಲಿ ಫಾರ್ SC ಆ್ಯಂಡ್ ST ಆಸ್ಪಿರೆಂಟ್ಸ್. ಸೊ ಇದು SC ಆ್ಯಂಡ್ ST ಆಸ್ಪಿರೆಂಟ್ಸ್ಗೆ ಪ್ರೀ ಎಕ್ಸಾಮ್ ಟ್ರೈನಿಂಗನ್ನು ಕೊಡ್ತಾರೆ. ಬಟ್ ಡ್ಯೂ ಟು ಕೋವಿಡ್ ಇರೋದ್ರಿಂದ ಅಟ್ ಪ್ರೆಸೆಂಟ್ ರಿಕ್ರೂಟ್ಮೆಂಟಲ್ಲಿ ಈ ಟ್ರೈನಿಂಗನ್ನು ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಕೋವಿಡ್ ಇರೋದ್ರಿಂದ ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇಲ್ಲ. ಸೊ ಆಗಸ್ಟ್ 2021 ಇರುತ್ತೆ. ನೆಕ್ಸ್ಟು ಕಂಡಕ್ಟ್ ಆಫ್ ಪ್ರೀ ಎಕ್ಸಾಮ್ ಟ್ರೈನಿಂಗ್ ಬಂದರೆ 16/8/2021 ಆನ್ವರ್ಡ್ಸ್ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಡೇಟ್ಸ್ಗಳನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಲಾಸ್ಟ್ ಡೇಟ್ ತನಕ ವೆಯ್ಟ್ ಮಾಡಬೇಡಿ. ಸೊ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್ ನಿಮ್ಮ ಅಪ್ಲಿಕೇಶನನ್ನು ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಡೇ ಬೈ ಡೇ ನಿಮ್ಮ ಪ್ರಿಪ್ರೇಷನನ್ನು ನೀವು ಅಪ್ಗ್ರೇಡ್ ಮಾಡ್ಕೊಂಡಿದ್ದೆ ಅದರಲ್ಲಿ 100% ಕ್ಲರ್ಕಲ್ಲಿ ನೀವು ಕೂಡ ಒಬ್ಬ ಕ್ಲರ್ಕ್ ಎಂಪ್ಲಾಯ್ ಆಗಿ ಸೆಲೆಕ್ಟ್ ಆಗ್ತಾ ಹೋಗ್ತೀರಾ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ, ಡೌನ್ಲೋಡ್ ಕಾಲ್ ಲೆಟರ್ ಫಾರ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ಆನ್ಲೈನ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಕಾಲ್ ಲೆಟರ್ನ ನೀವು ಆಗಸ್ಟಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ. ಆನ್ಲೈನ್ ಪ್ರಿಲಿಮಿನರಿ ಎಕ್ಸಾಮ್ ಏನಿದೆ ಇದು ನಿಮಗೆ 28/8/2021 ಇಂದ ಸ್ಟಾರ್ಟ್ ಆಗುತ್ತೆ. 28 ಆಗಿರ್ಬೋದು, 29 ಆಗಿರ್ಬೋದು, ಅದೇ ರೀತಿ 4/9/2021 ಈ ಡೇಟ್ಸಲ್ಲಿ ಆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ಜಸ್ಟ್ 1 ಮಂತ್ ಟೈಮ್ ಸಿಗ್ಬೋದು ನಿಮಗೆ
ಸೊ ನಾನು ಅದಕ್ಕೆ ಹೇಳಿದ್ದೆ, ನೀವು ಫಸ್ಟ್ ಏನು ಪ್ರಿಪೇರ್ ಆಗಿದ್ದೀರೋ, ಸೊ ಫಸ್ಟಿಂದ ಏನು ಪ್ರಿಪೇರ್ ಆಗ್ತಾ ಇದ್ರು ಅಥವಾ ನಿಮ್ಮ ಏನು ಲಾಕ್ಡೌನ್ ಟೈಮನ್ನು ಎಫೆಕ್ಟಿವ್ ಆಗಿ ಯುಟಿಲೈಸೇಷನ್ ಮಾಡ್ಕೊಂಡಿದ್ದೆ ಅದಲ್ಲಿ ಮುಂಬರುವಂತಹ ಕ್ಲರ್ಕ್ಗೆ ಈಗ ಜಸ್ಟ್ ನೀವು ರಿವಿಷನ್ ಮಾತ್ರ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ರಿಸಲ್ಟ್ ಆಫ್ ಆನ್ಲೈನ್ ಪ್ರಿಲಿಮಿನರಿಗೆ ಬಂದರೆ, ಸೊ ಸೆಪ್ಟೆಂಬರ್ ಆರ್ ಅಕ್ಟೋಬರ್ 2021 ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾರೆ. ನೆಕ್ಸ್ಟ್ ಅದೇ ರೀತಿ ರಿಸಲ್ಟ್ ಅನೌನ್ಸ್ ಆದಮೇಲೆ ಸೊ ನೀವು ವೆದರ್ ಎಲಿಜಿಬಲ್ ಟು ಮೇನ್ಸ್ ಆರ್ ನಾಟ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಇನ್ ಕೇಸ್ ಮೇನ್ಸಿಗೆ ಎಲಿಜಿಬಲ್ ಆದರೆ ಅಕ್ಟೋಬರಲ್ಲಿ ನಿಮಗೆ ಮೇನ್ಸಿನ ಕಾಲ್ ಲೆಟರ್ ಸಿಗ್ತಾ ಹೋಗುತ್ತೆ. ಸೊ ಡೌನ್ಲೋಡ್ ಆಫ್ ಕಾಲ್ ಲೆಟರ್ ಫಾರ್ ಆನ್ಲೈನ್ ಎಕ್ಸಾಮ್ ಮೇನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನಿಮಗೆ ಆನ್ಲೈನ್ ಮೇನ್ಸ್ ಎಕ್ಸಾಮ್ ಇರುವಂಥದ್ದು ಅಕ್ಟೋಬರ್ ಎಂಡಿಂಗ್ ಅಂದರೆ 31 ಅಕ್ಟೋಬರ್ 2021 ನಿಮಗೆ ಮೇನ್ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ. ಪ್ರಾವಿಷನಲ್ ಅಲಾಟ್ಮೆಂಟ್ ನಿಮಗೆ ಏಪ್ರಿಲ್ 2022 ಒಳಗೆ ನಿಮ್ಮ ಕೈ ಸೇರಿರುತ್ತೆ. ಹಾಗಾಗಿ ಈ ಡೇಟ್ಸನ್ನು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಏನು ನಿಮ್ಮ ಇಷ್ಟು ದಿನ ಪ್ರಿಪೇರ್ ಆಗಿದ್ರಿ ಜಸ್ಟ್ ರೀಕಾಲ್ ಮಾಡ್ತಾ ಹೋಗಿ ಅಥವಾ ಮೆಮೊರೈಸ್ ಮಾಡ್ತಾ ಹೋಗಿ ಅಥವಾ ನಿಮಗೆ ಜಸ್ಟ್ ರಿವಿಷನ್ ಮಾಡಲಿಕ್ಕೆ ಟೈಮ್ ಸಿಗುತ್ತೆ. ಬೇಸ್ಡ್ ಆನ್ ದಟ್ ನೀವು ಮುಂಬರ್ತಕ್ಕಂತಹ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಅದೇ ರೀತಿ ನೋಡ್ತಾ ಹೋಗೋದ್ರೆ ಸೊ ಶೆಡ್ಯೂಲ್ ಆಫ್ ಇವೆಂಟ್ಸ್ ನೋಡಿದ್ವಿ. ನೆಕ್ಸ್ಟ್ ನೋಡೋದಂದ್ರೆ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್. ಹಾಗಾದರೆ ಈ ಕ್ಲರ್ಕಲ್ಲಿ ಯಾವೆಲ್ಲ ಬ್ಯಾಂಕ್ಗಳು ಪಾರ್ಟಿಸಿಪೇಟ್ ಮಾಡ್ತವೆ? ಸೊ ಒಂದು ಬ್ಯಾಂಕ್ ಆಫ್ ಬರೋಡಾ ಇರುತ್ತೆ, ಸೊ ಅದೇ ರೀತಿ ಬ್ಯಾಂಕ್ ಆಫ್ ಇಂಡಿಯಾ ಇರುತ್ತೆ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಇರುತ್ತೆ, ಇಂಡಿಯನ್ ಬ್ಯಾಂಕ್ ಇರುತ್ತೆ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಇರುತ್ತೆ, ಕೆನರಾ ಬ್ಯಾಂಕ್ ಇರುತ್ತೆ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಇರುತ್ತೆ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNB ಅಂತ ಹೇಳ್ತೀವಿ, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್ ಇರುತ್ತೆ, ಯುಕೋ ಬ್ಯಾಂಕ್ ಇರುತ್ತೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇರುತ್ತೆ. ಯಾಕಂದರೆ ಕೆಲವೊಂದು ಬ್ಯಾಂಕ್ಗಳು ಮರ್ಜ್ ಆಗಿದ್ದಾವೆ. ಹಾಗಾಗಿ ಇದಿಷ್ಟು ಬ್ಯಾಂಕ್ಗಳು ನಿಮ್ಮ ಕ್ಲರ್ಕ್ ರಿಕ್ರೂಟ್ಮೆಂಟಲ್ಲಿ ಪಾರ್ಟಿಸಿಪೇಟಿಂಗ್ ಬ್ಯಾಂಕ್ಸ್ ಆಗಿರುತ್ತೆ. ಹಾಗಾಗಿ ನೀವು ಯಾವುದೇ ಬ್ಯಾಂಕಲ್ಲಿ ನೀವು ಒಬ್ಬ ಕ್ಲರ್ಕ್ ಆಗಿ ಅಪಾಯಿಂಟ್ ಆಗಬೇಕು ಅಂದರೆ IBPS ಕ್ಲರ್ಕ್ ಅವರು ನಡೆಸ್ತಕ್ಕಂತಹ ಕ್ಲರ್ಕ್ ಎಕ್ಸಾಮನ್ನು ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಯಾವುದೇ ರೀತಿಯ ಇಂಟರ್ವ್ಯೂ ಇರೋದಿಲ್ಲ. ಯಾರಾದರೂ ಫ್ರೆಶರ್ಸ್ ಆಸ್ಪಿರೆಂಟ್ಸ್ ಇದ್ದರೆ ನಿಮಗೂ ಕೂಡ ಗೊತ್ತಿರಲಿ, ಜಸ್ಟ್ ಪ್ರಿಲಿಮಿನರಿ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಇರುತ್ತೆ. ಕ್ಲರಿಕಲ್ ಲೆವೆಲಲ್ಲಿ ಯಾವುದೇ ರೀತಿಯ ಇಂಟರ್ವ್ಯೂ ಇರೋದಿಲ್ಲ. ಸೊ ಇಂಟರ್ವ್ಯೂ ಇರುವಂಥದ್ದು PO ಲೆವೆಲ್ ಆದರೆ ನಿಮಗೆ ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಅದೇ ರೀತಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡ್ತಾ ಹೋಗೋಣ. ಸೊ ಯಾವ ಏಜ್ ಗ್ರೂಪ್ ಅವರು ಈ ಕ್ಲರ್ಕ್ ಎಕ್ಸಾಮ್ ಬರೀಲಿಕ್ಕೆ ಎಲಿಜಿಬಲ್ ಆಗಿರ್ತಾರೆ ಆಸ್ ಆನ್ 1/7/2021. ಸೊ ಮಿನಿಮಮ್ 20 ಇಯರ್ಸ್ ಆಗಿರಲೇಬೇಕು, ಮ್ಯಾಕ್ಸಿಮಮ್ 28 ಇಯರ್ಸ್. ಸೊ ಮಿನಿಮಮ್ 20 ಇಯರ್ಸ್, ಲೆಸ್ ದ್ಯಾನ್ 20 ಇಯರ್ಸ್ ಆದರೆ ಯಾವುದೇ ಕಾರಣಕ್ಕೂ ಎಲಿಜಿಬಲ್ ಆಗಿರೋದಿಲ್ಲ, ಅಥವಾ ಮೋರ್ ದ್ಯಾನ್ 28 ಇಯರ್ಸ್ ಆದರೂ ಕೂಡ ನಾಟ್ ಎಲಿಜಿಬಲ್. ಸೊ ಕೆಲವೊಂದು ಏಜ್ ಗ್ರೂಪ್ ಅಥವಾ ಕೆಲವೊಂದು ಕ್ಯಾಟಗರಿಗೆ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ. ಎ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ born not earlier than 2/7/1993, not later than 1/7/2001. both dates are inclusive ಅಂತ ಹೇಳ್ತಾರೆ. ಸೊ ಇದು ಕೂಡ ನಿಮಗೆ ಇಂಪಾರ್ಟೆಂಟ್. ಸೊ ಯೂಶುವಲ್ ಆಗಿ ಮಿನಿಮಮ್ 20 ಇಯರ್ಸ್, ಮ್ಯಾಕ್ಸಿಮಮ್ 28 ಇಯರ್ಸ್. ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಎಕ್ಸಾಮಿಗೆ ಅಪ್ಲೈ ಮಾಡಬೇಕಾದ್ರೆ. ಸೊ ಅದೇ ರೀತಿ ಈ ಏಜ್ ಲಿಮಿಟ್ ಅಲ್ಲಿ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ. ಸೊ ರಿಲ್ಯಾಕ್ಸೇಷನ್ ಆಫ್ ಅಪ್ಪರ್ ಏಜ್ ಲಿಮಿಟ್ ಅಂತ ಹೇಳ್ತೀವಿ. ಅಂದ್ರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಏನಿದೆ ಅದರಲ್ಲಿ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ. ಮಿನಿಮಮ್ ಏಜ್ ಲಿಮಿಟ್ ಅಲ್ಲಿ ಯಾವುದೇ ರೀತಿಯ ರಿಲ್ಯಾಕ್ಸೇಷನ್ ಇರೋದಿಲ್ಲ. ಮ್ಯಾಕ್ಸಿಮಮ್ 28 ಇಯರ್ಸ್ ಏನಿದೆ ಅದರಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ ಕೊಡ್ತಾ ಹೋಗ್ತಾರೆ. ಸೊ SC ST ಆದರೆ ಅವರಿಗೆ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಅಂದ್ರೆ ಯೂಶುವಲಿ ಮ್ಯಾಕ್ಸಿಮಮ್ ಏನು 28 ಇದೆ, ಸೊ +5 ಅಲ್ಲಿಗೆ 30 ಇಯರ್ಸ್ ತನಕ ನಿಮಗೆ ಎಲಿಜಿಬಲ್ ಇರುತ್ತೆ, ಅಥವಾ ನೀವು ಎಲಿಜಿಬಲ್ ಆಗಿರ್ತೀರಾ. SC ST ಆದ್ರೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಆದ್ರೆ ನೀವು ಅಂದ್ರೆ OBC ಆದ್ರೆ 3 ಇಯರ್ಸ್ ಆಗಿರುತ್ತೆ. ಅಂದ್ರೆ 28 + 3 31 ತನಕ ನೀವು ಎಲಿಜಿಬಲ್ ಆಗಿರ್ತೀರಾ. ಪರ್ಸನ್ ವಿತ್ ಡಿಸಬಿಲಿಟೀಸ್ ಆದ್ರೆ 10 ಇಯರ್ಸ್ ಆಗಿರ್ತಾರೆ. ಅಂದ್ರೆ 28ಗೆ +10 ಅಂದ್ರೆ ನೀವು 38 ತನಕ ಎಲಿಜಿಬಲ್ ಆಗಿರ್ತಾರೆ ಪರ್ಸನ್ ವಿತ್ ಡಿಸಬಿಲಿಟೀಸ್. ಹಾಗಾಗಿ ಈ ಏಜ್ ರಿಲ್ಯಾಕ್ಸೇಷನ್ಸ್ ಗೊತ್ತಿರಬೇಕಾಗತ್ತೆ. SC ST, ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಆ್ಯಂಡ್ ಪರ್ಸನ್ ವಿತ್ ಡಿಸಬಿಲಿಟಿ ಆಸ್ಪಿರೆಂಟ್ಸ್ಗಳಿಗೆ. ಸೊ ಅದೇ ರೀತಿ ನೆಕ್ಸ್ಟ್ ನಾವು ಇದರಲ್ಲಿ ಏಜ್ ರಿಲ್ಯಾಕ್ಸೇಷನ್ ನೋಡ್ತಾ ಹೋಗೋದಾದ್ರೆ, ಸೊ ಎಕ್ಸ್ ಸರ್ವಿಸ್ ಮ್ಯಾನ್, ಅದರಲ್ಲಿ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಅವರಿಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಆಕ್ಚುಯಲ್ ಪೀರಿಯಡ್ ಆಫ್ ಸರ್ವಿಸ್ ರೆಂಡರ್ಡ್ ಇನ್ ದಿ ಡಿಫೆನ್ಸ್ ಫೋರ್ಸ್ +3 ಇಯರ್ಸ್, ಅಥವಾ 8 ಇಯರ್ಸ್ ಫಾರ್ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ ಬಿಲಾಂಗಿಂಗ್ ಟು SC ST ಆದರೆ ಸಬ್ಜೆಕ್ಟೆಡ್ ಟು 3 ಮ್ಯಾಕ್ಸಿಮಮ್ ಏಜ್ ಆಫ್ 50 ಇಯರ್ಸ್. ಸೊ ಅಪ್ ಟು 50 ಇಯರ್ಸ್ ತನಕ ಅವರು
ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಸೊ ಇದೆಲ್ಲದು ಕೂಡ ಸೊ ಎಕ್ಸ್ ಸರ್ವಿಸ್ ಮ್ಯಾನಿಗೆ ಅಥವಾ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನಿಗೆ ಇರುವಂತಹ ಏಜ್ ರಿಲ್ಯಾಕ್ಸೇಷನ್ಸ್ ಆಗಿರುತ್ತೆ. ನೆಕ್ಸ್ಟ್ ವಿಡೋಸ್ ಅಥವಾ ಡೈವೋರ್ಸ್ಡ್ ವುಮೆನ್ ಅಥವಾ ವುಮೆನ್ ಲೀಗಲಿ ಸಪರೇಟೆಡ್ ಫ್ರಮ್ ದಿಯರ್ ಹಸ್ಬೆಂಡ್ಸ್ ಹೂ ಹ್ಯಾವ್ ನಾಟ್ ರಿಮ್ಯಾರಿಡ್. ಸೊ ಅಗೈನ್ ಇಲ್ಲಿ ಕನ್ಸೆಷನ್ ಕೊಡ್ತಾ ಹೋಗ್ತಾರೆ. ಅಪ್ ಟು ದಿ ಏಜ್ ಆಫ್ 35 ಇಯರ್ಸ್ ತನಕ ಬರೀಬೋದು. ಅಥವಾ ಜನರಲಿ EWS ಆದರೆ 38 ಇಯರ್ಸ್ ಫಾರ್ OBC ಆ್ಯಂಡ್ 40 ಇಯರ್ಸ್ ಫಾರ್ SC/ST. ಸೊ ಈ ಕೇಸಲ್ಲಿ ನೀವು ಜನರಲ್ ಮೆರಿಟ್ ಆದರೆ ನಿಮಗೆ 35 ತನಕ ಆಪ್ಷನ್ಸ್ ಇರುತ್ತೆ. ಜನರಲ್ ಮೆರಿಟ್ ಆ್ಯಂಡ್ EWS ಆದರೆ, OBC ಆದರೆ ನಿಮಗೆ 40 ಇಯರ್ಸ್ ತನಕ ಆಪ್ಷನ್ ಇರುತ್ತೆ. ಸಾರಿ, OBC ಆದರೆ ನಿಮಗೆ 38 ತನಕ ಆಪ್ಷನ್ ಇರುತ್ತೆ. ನೀವು ಇನ್ ಕೇಸ್ SC/ST ಆದರೆ ನಿಮಗೆ 40 ಇಯರ್ಸ್ ತನಕ ಆಪ್ಷನ್ ಇರುತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಅಥವಾ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವರಿಗೂ ಕೂಡ ಇನ್ಫಾರ್ಮ್ ಮಾಡ್ಬೋದು. ಜನರಲ್ ಆದರೆ 35, OBC ಆದರೆ 38, ನೆಕ್ಸ್ಟ್ SC/ST ಆದರೆ 40. ಈ ರೇಂಜಲ್ಲಿ ಏಜ್ ಗ್ರೂಪಲ್ಲೂ ಕೂಡ ನೀವು ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು. ಪರ್ಸನ್ಸ್ ಅಫೆಕ್ಟೆಡ್ ಬೈ 1984 ರೈಟ್ಸ್ ಆದರೆ ಸೊ 5 ಇಯರ್ಸ್ ರಿಲ್ಯಾಕ್ಸೇಷನ್ ಇರುತ್ತೆ. ಇದು ನಿಮ್ಮ IBPS ಕ್ಲರ್ಕಲ್ಲಿರುವಂತಹ ಏಜ್ ರಿಲ್ಯಾಕ್ಸೇಷನ್ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಎಜುಕೇಶನಲ್ ಕ್ವಾಲಿಫಿಕೇಶನ್. ಸೊ ಹಾಗಾದ್ರೆ ಯಾರೆಲ್ಲ ಈ ಎಕ್ಸಾಮನ್ನು ಅಪ್ಲೈ ಮಾಡಲಿಕ್ಕೆ ಎಲಿಜಿಬಲ್? ಸೊ ಇದನ್ನು ನೋಡ್ತಾ ಹೋಗೋದಾದ್ರೆ ಎ ಡಿಗ್ರಿ ಫ್ರಮ್ ಇನ್ ಎನಿ ಡಿಸಿಪ್ಲಿನ್, ಯಾವುದೇ ಡಿಸಿಪ್ಲಿನಲ್ಲಿ ನೀವು ಡಿಗ್ರಿ ಮಾಡಿರಿ, ಸೊ ಜಸ್ಟ್ ಗ್ರಾಜ್ಯುಯೇಟ್ ಆಗಿರಬೇಕು, ಫ್ರಮ್ ಎ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ದಿ ಗವರ್ನಮೆಂಟ್ ಆಫ್ ಇಂಡಿಯಾ ಆರ್ ಎನಿ ಈಕ್ವಲೆಂಟ್ ಕ್ವಾಲಿಫಿಕೇಶನ್ ರೆಕಗ್ನೈಸ್ಡ್ ಆಸ್ ಸಚ್ ಬೈ ಸೆಂಟ್ರಲ್ ಗವರ್ಮೆಂಟ್. ಸೊ ಜಸ್ಟ್ ಎನಿ ಡಿಗ್ರಿ ಅಂತ ಹೇಳ್ತೀವಿ. ಸೊ ಎನಿ ಡಿಗ್ರಿ ಆಗಿರಬೇಕು, ಯಾವುದೇ ಸ್ಟ್ರೀಮಲ್ಲಿ ಡಿಗ್ರಿ ಆದರೂ ಕೂಡ ನೀವು ಎಲಿಜಿಬಲ್ಲು, ಅಥವಾ ಡಿಗ್ರಿಗೆ ಈಕ್ವಲೆಂಟ್ ಆಗಿ ಗವರ್ಮೆಂಟ್ ಆಫ್ ಇಂಡಿಯಾ ಸರ್ಟಿಫೈಡ್ ಮಾಡಿರುವಂತಹ ಕೋರ್ಸ್, ರೆಕಗ್ನೈಸ್ ಮಾಡಿರುವಂತಹ ಕೋರ್ಸ್ ಆಗಿರಬೇಕು. ಸೊ ಇದು ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಆಗಿರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್. ಸೊ ಈ ಪ್ರಿಲಿಮ್ಸ್ ಎಕ್ಸಾಮ್ ಯಾವ ರೀತಿ ಇರುತ್ತೆ, ಅಥವಾ ಯಾವೆಲ್ಲ ಸಬ್ಜೆಕ್ಟ್ಸ್ ಇರುತ್ತೆ, ಎಷ್ಟು ಕ್ವಶನ್ಸ್ ಇರುತ್ತೆ, ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅಥವಾ ಟೈಮಿಂಗ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋದಾದ್ರೆ, ಸೊ ಪ್ರಿಲಿಮಿನರಿ ಎಕ್ಸಾಮ್ ಇರುವಂಥದ್ದು ನಿಮಗೆ ಓನ್ಲಿ 3 ಸೆಕ್ಷನ್ಸ್ ಇರುತ್ತೆ. ಅದರಲ್ಲಿ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್, ಇನ್ನೊಂದು ನ್ಯೂಮರಿಕಲ್ ಎಬಿಲಿಟಿ, ಇನ್ನೊಂದು ರೀಸನಿಂಗ್ ಎಬಿಲಿಟಿ. 3 ಸೆಕ್ಷನ್ಸ್ ಮಾತ್ರ ಇರುತ್ತೆ ಪ್ರಿಲಿಮ್ಸ್ ಅಲ್ಲಿ. ಇಂಗ್ಲಿಷ್ ಲ್ಯಾಂಗ್ವೇಜ್ ಇಂದ ನಿಮಗೆ 30 ಕ್ವಶನ್ಸ್ ಅನ್ನ ಕೇಳ್ತಾರೆ, ಸೊ 30 ಮಾರ್ಕ್ಸಿಗೆ. ನ್ಯೂಮರಿಕಲ್ ಎಬಿಲಿಟಿಯಿಂದ 35 ಕ್ವಶನ್ಸ್ ಇರುತ್ತೆ, 35 ಮಾರ್ಕ್ಸಿಗೆ. ರೀಸನಿಂಗ್ ಎಬಿಲಿಟಿಯಿಂದ 35 ಕ್ವಶನ್ಸ್ ಇರುತ್ತೆ, 35 ಮಾರ್ಕ್ಸಿಗೆ. ಟೋಟಲ್ ಆಗಿ 3 ಸೆಕ್ಷನ್ಸ್ ಇಂದ 100 ಕ್ವಶನ್ಸ್ ಅನ್ನ 100 ಮಾರ್ಕ್ಸಿಗೆ ಕೇಳ್ತಾರೆ. ಬಟ್ ನಿಮಗೆ ಟೈಮಿಂಗ್ಸ್ ಇಲ್ಲಿ ಸೆಕ್ಷನಲ್ ಟೈಮ್ಸ್ ಇರುತ್ತೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ 30 ಕ್ವಶನ್ಸ್ ಅನ್ನ ನೀವು ಜಸ್ಟ್ 20 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ನ್ಯೂಮರಿಕಲ್ ಎಬಿಲಿಟಿಯಲ್ಲಿ ಬರ್ತಕ್ಕಂತಹ ಈ 35 ಕ್ವಶನ್ಸ್ ಏನಿದೆ, ಆ 35 ಕ್ವಶನ್ಸ್ ಅನ್ನ ನೀವು ಜಸ್ಟ್ 20 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ರೀಸನಿಂಗ್ ಎಬಿಲಿಟಿಯಲ್ಲಿ ಬರ್ತಕ್ಕಂತಹ 35 ಕ್ವಶನ್ಸ್ ಅನ್ನ 20 ಮಿನಿಟ್ಸ್ ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಓವರ್ ಆಲ್ ಆಗಿ ನಿಮಗೆ ಪ್ರಿಲಿಮ್ಸ್ಗೆ ಜಸ್ಟ್ 60 ಮಿನಿಟ್ಸ್ ಅಥವಾ 1 ಅವರ್ ಟೈಮ್ ಕೊಡ್ತಾ ಹೋಗ್ತಾರೆ. ಸೊ ನೀವು 1 ಅವರ್ ಅಲ್ಲಿ 3 ಸೆಕ್ಷನ್ ಅಲ್ಲಿ ಬರ್ತಕ್ಕಂತಹ ಟೋಟಲ್ 100 ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ವಿತ್ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ 0.25 ಮಾರ್ಕ್ಸ್ ನಿಮಗೆ ಒಂದು ಕ್ವಶನ್ಸ್ ಅನ್ನ ರಾಂಗ್ ಮಾಡಿದ್ರೆ ನೆಗೆಟಿವ್ ಮಾರ್ಕ್ ಆಗ್ತಾ ಹೋಗುತ್ತೆ. ಸೊ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ಸೊ IBPS ರಿಕ್ರೂಟ್ಮೆಂಟ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಅನ್ನೋದು ಇರುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡೋದಾದ್ರೆ, ಸೊ ಇದು ನಿಮ್ಮ ಜಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಯಿತು. ಸೊ ಇದೇ ರೀತಿ ಮೇನ್ಸ್ ಎಕ್ಸಾಮಿನೇಷನ್ ನೋಡೋದಾದ್ರೆ, ಸೊ ಮೇನ್ಸ್ ಅಲ್ಲಿ 1 or 2 ಸಬ್ಜೆಕ್ಟ್ಸ್ ಜಾಸ್ತಿ ಇರುತ್ತೆ. ಪ್ರಿಲಿಮ್ಸ್ ಅಲ್ಲಿ 3 ಸೆಕ್ಷನ್ಸ್ ಇರುತ್ತೆ, ಮೇನ್ಸ್ ಅಲ್ಲಿ 4 ಸೆಕ್ಷನ್ಸ್ ಇರುತ್ತೆ, ಒಂದು ಸೆಕ್ಷನ್ ಎಕ್ಸ್ಟ್ರಾ ನಿಮಗೆ. ಸೊ ಅದು ಜನರಲ್ ಆರ್ ಫೈನಾನ್ಷಿಯಲ್ ಅವೇರ್ನೆಸ್ ಅಂತ ಹೇಳ್ತೀವಿ. ಸೊ ಇದೊಂದು ಮೇನ್ಸ್ ಅಲ್ಲಿ ಎಕ್ಸ್ಟ್ರಾ ಸೆಕ್ಷನ್. ಇಂಗ್ಲಿಷ್ ಪ್ರಿಲಿಮ್ಸ್ ಅಲ್ಲೂ ಇರುತ್ತೆ, ಮೇನ್ಸ್ ಅಲ್ಲೂ ಇರುತ್ತೆ. ರೀಸನಿಂಗ್ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಪ್ರಿಲಿಮ್ಸ್ ಅಲ್ಲೂ ಇರುತ್ತೆ, ಮೇನ್ಸ್ ಅಲ್ಲೂ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಪ್ರಿಲಿಮ್ಸ್ ಅಲ್ಲೂ ಇರುತ್ತೆ, ಮೇನ್ಸ್ ಅಲ್ಲೂ ಇರುತ್ತೆ. ಹಾಗಾದ್ರೆ ಈ ಜನರಲ್ ಅವೇರ್ನೆಸ್ ಅಲ್ಲಿ ನಿಮಗೆ 50 ಕ್ವಶನ್ಸ್ ಇರುತ್ತೆ 50 ಮಾರ್ಕ್ಸಿಗೆ. 40 ಕ್ವಶನ್ಸ್ ಇರುತ್ತೆ ಇಂಗ್ಲಿಷ್ ಅಲ್ಲಿ 40 ಮಾರ್ಕ್ಸಿಗೆ. ರೀಸನಿಂಗ್ ಅಲ್ಲಿ 50 ಕ್ವಶನ್ಸ್ ಇರುತ್ತೆ 60 ಮಾರ್ಕ್ಸಿಗೆ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ 50 ಕ್ವಶನ್ಸ್ 50 ಮಾರ್ಕ್ಸಿಗೆ ಇರುತ್ತೆ. ಟೋಟಲ್ ಆಗಿ 190 ಕ್ವಶನ್ಸ್ ನೀವು 200 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕಾಗತ್ತೆ ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ. ಸೊ ನೆಕ್ಸ್ಟ್ ಅದೇ ರೀತಿ ನೀವಿಲ್ಲಿ ಏನು ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ 190 ಕ್ವಶನ್ 200 ಮಾರ್ಕ್ಸ್ಗೆ ಅಟೆಂಡ್ ಮಾಡ್ತೀರಾ, ಇಲ್ಲೂ ಕೂಡ ನಿಮಗೆ
ಟೈಮ್ ಅಲಾಟೆಡ್ ಫಾರ್ ಈಚ್ ಟೆಸ್ಟ್ ಸಪರೇಟ್ಲಿ ಅಂತ ಹೇಳ್ತೀವಿ. ಅಂದರೆ ಜನರಲ್ ಅವೇರ್ನೆಸ್ಸಿಗೆ 35 ಮಿನಿಟ್ಸ್ ಟೈಮ್ ಕೊಡ್ತಾರೆ ನಿಮಗೆ 50 ಕ್ವಶನ್ಸನ್ನು ಅಟೆಂಡ್ ಮಾಡಲಿಕ್ಕೆ. ಇಂಗ್ಲೀಷಲ್ಲಿ 40 ಕ್ವಶನ್ಸನ್ನು ನೀವು 35 ಮಿನಿಟ್ಸಲ್ಲಿ ಅಟೆಂಡ್ ಮಾಡಬೇಕಾಗತ್ತೆ. ರೀಸನಿಂಗಲ್ಲಿ 60 ಕ್ವಶನ್ಸನ್ನು 45 ಮಿನಿಟ್ಸಲ್ಲಿ ಮಾಡಬೇಕಾಗತ್ತೆ. ಕ್ವಾಂಟ್ಸಲ್ಲಿ ಅಥವಾ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ಬರ್ತಕ್ಕಂತಹ 50 ಕ್ವಶನ್ಸನ್ನು 45 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಟೋಟಲ್ ಆಗಿ 190 ಕ್ವಶನ್ಸನ್ನು 160 ಮಿನಿಟ್ಸಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಸೊ ಅದು 200 ಮಾರ್ಕ್ಸ್ಗೆ ನಿಮಗೆ ಟೋಟಲ್ ಆಗಿ ಮೈನ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಇದು ನಿಮ್ಮ ಮೈನ್ ಎಕ್ಸಾಮಿನೇಷನ್. ಜನರಲ್ ಅವೇರ್ನೆಸ್ ಅನ್ನೋದು ಒಂದು ಎಕ್ಸ್ಟ್ರಾ ಪಾರ್ಟ್ ಆಗಿರುತ್ತೆ. ಜೊತೆಗೆ ಇಂಗ್ಲೀಷ್, ರೀಸನಿಂಗ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡಲ್ಲಿ ನಂಬರ್ ಆಫ್ ಕ್ವಶನ್ಸ್ ಮತ್ತು ನಂಬರ್ ಆಫ್ ಮಾರ್ಕ್ಸ್ ಏನಿದೆ ಅಥವಾ ಮ್ಯಾಕ್ಸಿಮಮ್ ಮಾರ್ಕ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೇನ್ಸಲ್ಲೂ ಕೂಡ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಅನ್ನೋದು ಇರುತ್ತೆ. ಹಾಗಾಗಿ ಅದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟು ಈ ಪ್ರೀ ರಿಕ್ವಿಸಿಟ್ಸ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್, ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾದ್ರೆ ನಿಮಗೆ ಯಾವೆಲ್ಲ ರಿಕ್ವೈರ್ಮೆಂಟ್ ಬೇಕಾಗಿರುತ್ತೆ. ಸೊ ಫೋಟೋಗ್ರಾಫ್ ಇರಬೇಕು ನಿಮ್ಮ ಹತ್ರ. ಸೊ ಅದೇ ರೀತಿ ಸಿಗ್ನೇಚರ್ ಇರಬೇಕಾಗುತ್ತೆ. ಸೊ ಆ ಫೋಟೋಗ್ರಾಫಿಗೆ ಅದರದ್ದೇ ಆದಂತಹ ಡೈಮೆನ್ಷನ್ಸ್ ಹೇಳಿರ್ತಾರೆ, ಅದನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ಬೇಕು. ಸಿಗ್ನೇಚರ್ ಇರಬೇಕು. ಲೆಫ್ಟ್ ಥಂಬ್ ಇಂಪ್ರೆಷನನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಒಂದು ಹ್ಯಾಂಡ್ ರಿಟನ್ ಡಿಕ್ಲರೇಷನನ್ನು ನೀವು ಅಪ್ಲೋಡ್ ಮಾಡಬೇಕು. ಸೊ ಈ ಫಾರ್ಮ್ಯಾಟನ್ನು ಅವರೇ ಕೊಟ್ಟಿರ್ತಾರೆ, IBPS ನೋಟಿಫಿಕೇಶನ್ಲಿ ಅವರೇ ಕೊಟ್ಟಿದ್ದಾರೆ ಹ್ಯಾಂಡ್ ರಿಟನ್ ಡಿಕ್ಲರೇಷನ್. ಜಸ್ಟ್ ನೀವು ಆ ಡಿಕ್ಲರೇಷನ್ನ ಬರೆದ್ಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ವ್ಯಾಲಿಡ್ ಪರ್ಸನಲ್ ಇಮೇಲ್ ID ಇರಬೇಕಾಗತ್ತೆ ನಿಮ್ಮ ಹತ್ರ. ಜೊತೆಗೆ ನಿಮ್ಮ ಡಿಗ್ರಿಯ 6th ಸೆಮಿಸ್ಟರ್ ಅಂದರೆ 1 to 6th ಸೆಮಿಸ್ಟರ್ ತನಕ ನೀವೇನು ಮಾರ್ಕ್ಸ್ ಸ್ಕೋರ್ ಮಾಡ್ತೀರೋ ಇದರ ಅಗ್ರಿಗೇಟ್ ಮಾರ್ಕ್ಸ್ ನಿಮಗೆ ಗೊತ್ತಿರಬೇಕಾಗತ್ತೆ. ಅಗ್ರಿಗೇಟ್ ಮಾರ್ಕ್ಸ್ ಮತ್ತು ಪರ್ಸೆಂಟೇಜ್ ಗೊತ್ತಿರಬೇಕು. ಅದೇ ರೀತಿ ನಿಮ್ಮ ಡಿಗ್ರಿ ಪಾಸಿಂಗ್ ಇಯರ್ ಗೊತ್ತಿರಬೇಕು. ಸೊ ಅದೇ ರೀತಿ ಡೇಟ್ ಕೂಡ ಗೊತ್ತಿರಬೇಕು. ಡಿಗ್ರಿ ಪಾಸಿಂಗ್ ಡೇಟ್ ಕೂಡ ಗೊತ್ತಿರಬೇಕಾಗತ್ತೆ. ಸೊ ಇದೆಲ್ಲದೂ ಕೂಡ ನಿಮಗೆ ನೋಟಿಫಿಕೇಶನ್ಸ್ ಅಲ್ಲಿ ಇನ್ ಡೀಟೇಲ್ ಆಗಿ ಮೆನ್ಷನ್ ಮಾಡ್ತಾ ಹೋಗಿರ್ತಾರೆ. ಹಾಗಾಗಿ ನೀವು ಕಂಪ್ಲೀಟ್ ನೋಟಿಫಿಕೇಶನ್ಸ್ ಅನ್ನ ಚೆಕ್ ಮಾಡಿದ್ರೆ ನಿಮಗೆ ಅಲ್ಲಿ ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಶನ್ಗಳು ಸಿಗ್ತಾ ಹೋಗುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ನಾವು ಇದು ನಿಮ್ಮ ಪ್ರೀ ರಿಕ್ವಿಸಿಟ್ಸ್ ಫಾರ್ ಅಪ್ಲೈಯಿಂಗ್ ಆನ್ಲೈನ್ ಆಯಿತು. ಅದೇ ರೀತಿ ಅಪ್ಲಿಕೇಶನ್ ಫೀಸ್ ನೋಡೋದಾದ್ರೆ ಸೊ ನಿಮಗೆ 175 ರೂಪೀಸ್ ಫಾರ್ SC ST PWBD ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಸ್ಪಿರೆಂಟ್ಸ್ ಆದರೆ ಅವರಿಗೆ 175 ರೂಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅದರ್ ದೆನ್ SC ST PWBD ಎಕ್ಸ್ ಸರ್ವಿಸ್ ಮ್ಯಾನ್ ಆದರೆ 850 ರೂಪೀಸ್ ನಿಮಗೆ ಎಕ್ಸಾಮ್ ಫೀಸ್ ಇರುತ್ತೆ. ಸೊ ಇದನ್ನು ಕೂಡ ಥ್ರೂ ಆನ್ಲೈನ್ ನೀವು ಪೇಮೆಂಟ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಆಫ್ಲೈನ್ ಪೇಮೆಂಟ್ ಇರೋದಿಲ್ಲ. ಆನ್ಲೈನ್ ಥ್ರೂ ನೀವು ಫೀಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಅದನ್ನೇ ನಾವು ಆನ್ಲೈನ್ ಪೇಮೆಂಟ್ ಅಂತ ಹೇಳ್ತೀವಿ. ಸೊ ಬೈ ಯೂಸಿಂಗ್ ಡೆಬಿಟ್ ಕಾರ್ಡ್ ಅಥವಾ ಎನಿ ಅದರ್ ಆಪ್ಷನ್. ಸೊ ಯಾವುದೇ ರೀತಿ ಆಫ್ಲೈನ್ ಪೇಮೆಂಟ್ ಇರೋದಿಲ್ಲ. ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋದ್ರೆ ನಾವು ಈ IBPS ಕ್ಲರ್ಕ್ ಎಕ್ಸಾಮ್ ರಿಲೇಟೆಡ್ ನಂಬರ್ ಆಫ್ ಪೋಸ್ಟ್ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಸೊ ಆಲ್ ಓವರ್ ಇಂಡಿಯಾ ನಿಮಗೆ 5000 ಸಮಥಿಂಗ್ ಪೋಸ್ಟ್ ಇದೆ, 5030 ಸಮಥಿಂಗ್ ಪೋಸ್ಟ್ ಇದೆ. ಸೊ ಜಸ್ಟ್ ಕರ್ನಾಟಕದಲ್ಲಿ ನಿಮಗೆ 407 ಪೋಸ್ಟ್ ಇದೆ. ನಾನಿಲ್ಲಿ ಕರ್ನಾಟಕ ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಸೊ ಉಳಿದಿರ್ತಕ್ಕಂಥದ್ದು ನೀವು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಲೇ ನಿಮಗೆ ಡೀಟೇಲ್ ಸಿಗ್ತಾ ಹೋಗುತ್ತೆ. ಸೊ ನೋಟಿಫಿಕೇಶನ್ ಚೆಕ್ ಮಾಡ್ಬೋದು. ಕರ್ನಾಟಕದಲ್ಲಿ ಓವರ್ ಆಲ್ ಆಗಿ 5000 ಸಮಥಿಂಗ್ ಪೋಸ್ಟ್ ಇದೆ. ಕರ್ನಾಟಕದಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ 5000 ಸಮಥಿಂಗ್ ಪೋಸ್ಟ್ ಇದೆ. ಕರ್ನಾಟಕದಲ್ಲಿ 407 ಪೋಸ್ಟು ಸಿಗ್ತಾ ಹೋಗುತ್ತೆ ಈ IBPS ಕ್ಲರ್ಕ್ ರಿಕ್ರೂಟ್ಮೆಂಟಲ್ಲಿ. ಸೊ ಇದು ನಿಮಗೆ ಜಸ್ಟ್ ಇಂಡಿಕೇಟ್ ಮಾಡಿರ್ತಕ್ಕಂತಹ ಪೋಸ್ಟ್ 407. ಸೊ ಎಕ್ಸಾಕ್ಟ್ ಆಗಿ 407 ಅಲ್ಲ, ಈ 407 ಇರೋದು ಇನ್ನೂ ರೈಸ್ ಆಗುತ್ತೆ. ಸೊ ನಿಮಗೆ ಮಿನಿಮಮ್ ಅಂದರೂ ಒಂದು 800 ಪೋಸ್ಟ್ ಸಿಗುವಂತಹ ಚಾನ್ಸಸ್ ಇರುತ್ತೆ, ಅಥವಾ 700 to 800 ಪೋಸ್ಟ್ಗಳು ಕಾಲ್ಫರ್ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದರೆ ಇಲ್ಲಿ ಎಲ್ಲ ಬ್ಯಾಂಕ್ಗಳಲ್ಲಿ NR ಅಂತ ತೋರಿಸಿದ್ದಾರೆ. ದಟ್ ಈಸ್ ಮೀನ್ಸ್ ನಾಟ್ ರಿಪೋರ್ಟೆಡ್, ಅಂದರೆ ಅವರು ವೇಕೆನ್ಸೀಸ್ನ ಇನ್ನೂ ರಿಪೋರ್ಟ್ ಮಾಡಿಲ್ಲ. ಸೊ ನೆಕ್ಸ್ಟ್ ರಿಪೋರ್ಟ್ ಮಾಡ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಆಫ್ ಬರೋಡಾ ನಾಟ್ ರಿಪೋರ್ಟೆಡ್ ಇದೆ. ಅದೇ ರೀತಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಕೂಡ ನಾಟ್ ರಿಪೋರ್ಟೆಡ್ ಇದೆ. ಅಥವಾ ನೆಕ್ಸ್ಟು ಇಂಡಿಯನ್ ಬ್ಯಾಂಕ್ ಇದು ಕೂಡ ನಾಟ್ ರಿಪೋರ್ಟ್ ಇದೆ. ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಸೊ PNB ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಇದು ಕೂಡ ಹೌದು ಲಾರ್ಜೆಸ್ಟ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕಲ್ಲಿ ಅದು ಕೂಡ ನಾಟ್ ರಿಪೋರ್ಟೆಡ್ ಇದೆ. ಹಾಗಾಗಿ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ವೇಕೆನ್ಸೀಸ್ಗಳು ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಇದೆ. ಹಾಗಾಗಿ ಸೊ ನಿಮಗೆ ಅಟ್ಲೀಸ್ಟ್ 4 ಬ್ಯಾಂಕ್ಸಲ್ಲಿ ನಾಟ್ ರಿಪೋರ್ಟೆಡ್ ಇದೆ ಅಂದರೆ ಸೊ ಮಿನಿಮಮ್ 407 ಆಲ್ರೆಡಿ ರಿಕ್ರೂಟ್ಮೆಂಟ್ ಆಗಿರುವಂಥದ್ದು. ಸೊ 700 to 800 ಪೋಸ್ಟ್ ಅಂತೂ 100% ಸಿಕ್ಕೇ ಸಿಗುತ್ತೆ. ಹಾಗಾಗಿ ನೀವು ಪೋಸ್ಟ್ಗಳ ಬಗ್ಗೆ ಯಾವುದೇ ಕಾರಣಕ್ಕೂ
ಪೋಸ್ಟನ್ನ ಥಿಂಕ್ ಮಾಡಬೇಡಿ, ನಂಬರ್ ಆಫ್ ಪೋಸ್ಟ್ ಕಡಿಮೆ ಇದೆ ಜಾಸ್ತಿ ಇದೆ. ನಿಮ್ಮ ಎಫರ್ಟನ್ನ ಡೇ ಬೈ ಡೇ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಕಾಲ್ ಫಾರ್ ಮಾಡಿರುವಂತಹ ಪೋಸ್ಟ್ಗಳಲ್ಲಿ ಒಂದು ಪೋಸ್ಟ್ ನಿಮ್ಮದೇ ಅಂತ ಫಿಕ್ಸ್ ಮಾಡ್ಕೊಂಡು 100% ನೀವು ಪ್ರಿಪೇರ್ ಆದರೆ ನೀವು ಕೂಡ ಎಕ್ಸಾಮನ್ನು ಕ್ಲಿಯರ್ ಮಾಡ್ಬೋದು. ಸೊ ಟೋಟಲ್ ಆಗಿ 407. ಸೊ ಇದರಲ್ಲಿ ಕ್ಯಾಟಗರಿ ವೈಸ್ ಡಿಸ್ಪ್ಲೇ ಮಾಡ್ತಾ ಹೋಗಿದ್ದೀವಿ. ಸೊ ಇದನ್ನು ನೀವು ಚೆಕ್ ಮಾಡ್ಕೊಳ್ಳಿ. SC ST OBC EWS ಜನರಲ್ ಆಗಿರ್ಬೋದು. ಸೊ ಟೋಟಲ್ ಅದೇ ರೀತಿ ನೆಕ್ಸ್ಟ್ ಔಟ್ ಆಫ್ ವಿಚ್ ಅಲ್ಲಿ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡು ಅಥವಾ ಎಕ್ಸ್ ಸರ್ವಿಸ್ ಮ್ಯಾನು ಅಥವಾ ನಿಮ್ಮ ಎಕ್ಸ್ ಆರ್ಮಿ ಆಗಿರ್ಬೋದು, ಅದನ್ನು ನಾವು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಹೇಳ್ತೀವಿ, ಅಥವಾ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ ಆಗಿದ್ರೆ ಅವರಿಗೂ ಕೂಡ ಇಲ್ಲಿ ಪೋಸ್ಟ್ಗಳು ರಿಸರ್ವ್ ಇರುತ್ತೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಸೊ ಇದು ನಿಮ್ಮ ಕರ್ನಾಟಕ ಸ್ಟೇಟಲ್ಲಿ ಇರ್ತಕ್ಕಂತಹ ಕ್ಲರ್ಕ್ ರಿಕ್ರೂಟ್ಮೆಂಟ್ ನಂಬರ್ ಆಫ್ ಪೋಸ್ಟ್ ಆಗಿರುತ್ತೆ. ಸೊ ಟೋಟಲ್ ಆಗಿ 407 ಪೋಸ್ಟ್ ಇದೆ. ಸೊ ನೆಕ್ಸ್ಟ್ ಅದೇ ರೀತಿ ಎಕ್ಸಾಮ್ ಸೆಂಟರ್ ನೋಡ್ತಾ ಹೋಗೋದಾದ್ರೆ, ಸೊ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ಗೆ ಟೆಂಟೇಟಿವ್ ಲೀಸ್ಟ್ ಅಂದ್ರೆ ಟೆಂಟೇಟಿವ್ ಎಕ್ಸಾಮಿನೇಷನ್ ಸೆಂಟರ್ ಕೊಟ್ಟಿದ್ದಾರೆ. ಸೊ ಇದಿಷ್ಟೇ ಅಲ್ಲ, ಇದು ಚೇಂಜ್ ಆಗ್ಬೋದು. ಹಾಗಾಗಿ ನಾವು ಟೆಂಟೇಟಿವ್ ಲೀಸ್ಟ್ ಅಂತ ಹೇಳ್ತೀವಿ. ಯಾಕಂದ್ರೆ ನಂಬರ್ ಆಫ್ ಆಸ್ಪಿರೆಂಟ್ಸ್ ಇನ್ ಕೇಸ್ ಇನ್ಕ್ರೀಸ್ ಆದ್ರು ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಾರೆ. ಸೊ ಬ್ಯಾಂಗ್ಳೂರ್ ಇರುತ್ತೆ ಪ್ರಿಲಿಮ್ಸ್ ಅಲ್ಲಿ, ಬೆಳಗಾಂ ಇರುತ್ತೆ ಕರ್ನಾಟಕದಲ್ಲಿ, ಬೀದರ್ ಇರುತ್ತೆ, ದಾವಣಗೆರೆ ಇರುತ್ತೆ, ಧಾರವಾಡ, ಗುಲ್ಬರ್ಗ, ಹಾಸನ್, ಹುಬ್ಳಿ, ಮ್ಯಾಂಗ್ಳೂರ್, ಮೈಸೂರು, ಶಿವಮೊಗ್ಗ ಮತ್ತೆ ಉಡುಪಿ ಈ ಸೆಂಟರ್ಗಳು ಎಕ್ಸಾಮ್ ಸೆಂಟರ್ ಆಗಿರುತ್ತೆ ಪ್ರಿಲಿಮ್ಸ್ ಅಲ್ಲಿ. ಸೊ ಅದೇ ರೀತಿ ನಿಮಗೆ ಇದು ಫಿಕ್ಸ್ಡ್ ಅಲ್ಲ, ಟೆಂಟೇಟಿವ್ ಲಿಸ್ಟ್. ಸೊ ಚೇಂಜಸ್ ಆಗ್ಬೋದು. ಯಾಕಂದ್ರೆ ನಂಬರ್ ಆಫ್ ಆಸ್ಪಿರೆಂಟ್ಸ್ ಇನ್ಕ್ರೀಸ್ ಆದರೆ ಎಕ್ಸಾಮ್ ಸೆಂಟರ್ ಕೂಡ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಮೇನ್ಸ್ ಎಕ್ಸಾಮ್ ನೋಡೋದಾದ್ರೆ, ಸೊ ಮೇನ್ಸಲ್ಲಿ ಬೆಂಗಳೂರು ಇರುತ್ತೆ, ಅದೇ ರೀತಿ ನಿಮಗೆ ಮೈಸೂರು ಇರುತ್ತೆ. ಸೊ ಅದೇ ರೀತಿ ಬ್ಯಾಂಗ್ಳೂರ್, ಹುಬ್ಳಿ, ಮ್ಯಾಂಗ್ಳೂರ್ ಅಂತ ಹೇಳಿದ್ದಾರೆ. ಬಟ್ ಇದು ಜಸ್ಟ್ ಟೆಂಟೇಟಿವ್ ಲೀಸ್ಟ್. ಯಾಕಂದ್ರೆ ಪ್ರೀವಿಯಸ್ ಇಯರ್ ರಿಕ್ರೂಟ್ಮೆಂಟ್ ಅಲ್ಲಿ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಲ್ಲಿ ಎರಡೂ ಕೂಡ ಸೇಮ್ ಟೈಪ್ ಆಫ್ ಎಕ್ಸಾಮ್ ಸೆಂಟರ್ನ ಡಿಸ್ಪ್ಲೇ ಮಾಡಿದ್ರು. ಬಟ್ ಇಲ್ಲಿ ನಿಮಗೆ ಲಿಮಿಟೆಡ್ ಅಂದ್ರೆ ಇದು ಟೆಂಟೇಟಿವ್ ಲೀಸ್ಟ್ ಅಂತ ಹೇಳಿದ್ದಾರೆ. ಬೆಂಗಳೂರು, ಹುಬ್ಳಿ, ಮ್ಯಾಂಗ್ಳೂರ್ ಇದರ ಜೊತೆಗೆ ಪ್ರಿಲಿಮ್ಸ್ ಅಲ್ಲಿ ಇರುವಂತಹ ಎಲ್ಲ ಎಕ್ಸಾಮ್ ಸೆಂಟರ್ಗಳು ಆಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದಿಷ್ಟೇ ಅಲ್ಲ, ಅಥವಾ ಎಕ್ಸಾಮ್ ಸೆಂಟರ್ಗಳ ಬಗ್ಗೆ ನೀವು ಯಾವುದೇ ರೀತಿಯ ಕನ್ಫ್ಯೂಷನ್ ಬೇಡ. ಸೊ ಎಕ್ಸಾಮ್ ಸೆಂಟರ್ ಯಾವುದೇ ಆಗಿರಲಿ, ಸೊ ನೀವು ಪ್ರಿಲಿಮ್ಸ್ ಎಕ್ಸಾಮ್ನ ಅಪ್ಲೈ ಮಾಡಿ, ಅಥವಾ ಪ್ರಿಲಿಮ್ಸ್ ಮತ್ತು ಮೈನ್ಸ್ ಎರಡೂ ಎಕ್ಸಾಮಿಗೆ ಕ್ವಾಲಿಫೈ ಆದರೆ, ಸೊ ಫಸ್ಟ್ ಪ್ರಿಲಿಮ್ಸ್ ಬರುತ್ತೆ, ನೆಕ್ಸ್ಟ್ ಮೈನ್ಸ್ ಬರುತ್ತೆ. ಸೊ ಪ್ರಿಲಿಮ್ಸಲ್ಲಿ ನೀವು ಕ್ವಾಲಿಫೈ ಆದರೆ 100% ನೆಕ್ಸ್ಟ್ ಮೈನ್ಸ್ ಎಕ್ಸಾಮ್ ಕೂಡ ಕ್ಲಿಯರ್ ಮಾಡ್ಬೋದು. ಸೊ ಹಾಗಾಗಿ ಈ ಎರಡೂ ಎಕ್ಸಾಮ್ಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋದರೆ 100% ನೀವು ಕೂಡ IBPS ಕ್ಲರ್ಕ್ ರಿಕ್ರೂಟ್ಮೆಂಟ್ 2021 ಅಥವಾ ನೆಕ್ಸ್ಟ್ ಕ್ಯಾಲೆಂಡರ್ ಇಯರ್ ಏನಿದೆ ಅಲ್ಲೂ ಕೂಡ ನೀವು ಕೂಡ ಕ್ಲಿಯರ್ ಮಾಡ್ಬೋದು. ಸೊ ಅದೇ ರೀತಿ ಎಲ್ಲ ನೋಟಿಫಿಕೇಶನ್ಸ್ ಆಗಿರ್ಬೋದು, ಅಥವಾ ನಿಮಗೆ ರಿಲೇಟೆಡ್ ಮೆಟೀರಿಯಲ್ಸ್ ಆಗಿರ್ಬೋದು, ಅಥವಾ ರಿಕ್ರೂಟ್ಮೆಂಟ್ ರಿಲೇಟೆಡ್ ಮೆಟೀರಿಯಲ್ಸ್ ಆಗಿ ಯಾವುದೇ ಆಗಿರ್ಬೋದು, ಪ್ರತಿಯೊಂದು ಇನ್ಫಾರ್ಮೇಷನ್ಗಾಗಿ ನೀವು ಅಚೀವರ್ಸ್ ಕ್ಲಬ್ ಅನ್ನುವಂತಹ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಅಲ್ಲೂ ಕೂಡ ನಿಮಗೆ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ನೋಟಿಫಿಕೇಶನ್ಗಳು ಸಿಗ್ತಾ ಹೋಗುತ್ತೆ, ಅಥವಾ ಇನ್ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಅವೈಲಬಿಲಿಟಿ ಇರುತ್ತೆ. ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಸೊ ಅದೇ ರೀತಿ ನಮ್ಮದೇ ಆದಂತಹ ವಾಟ್ಸಪ್ ಗ್ರೂಪ್ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಇರುತ್ತೆ. ಸೊ ಅಲ್ಲೂ ಕೂಡ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಯಾವ ರೀತಿ ಪ್ರಿಪ್ರೇಷನ್ ಆಗಬೇಕು, ಅಥವಾ ಪ್ರಿಪ್ರೇಷನ್ ಆಗುವಂತಹ ಗೈಡೆನ್ಸ್ ಆಗಿರ್ಬೋದು, ನೋಟಿಫಿಕೇಶನ್ಸ್ ಆಗಿರ್ಬೋದು, ಅಥವಾ PDF ಕ್ವಶನ್ಸ್ ಆಗಿರ್ಬೋದು, ಅಥವಾ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಅವೈಲಬಿಲಿಟಿ ಇರುತ್ತೆ. ಸೊ ಅದೆಲ್ಲದನ್ನು ಕೂಡ ನೀವು ಯೂಸ್ ಮಾಡ್ಕೊಂಡಿದ್ದಾದಲ್ಲಿ, ಸೊ ಇರ್ತಕ್ಕಂತಹ ಕಡಿಮೆ ಟೈಮಲ್ಲಿ ನೀವು ಎಫಿಷಿಯಂಟ್ ಯೂಸ್ ಮಾಡ್ಕೊಳ್ಳಿ. ಸೋರ್ಸಸ್ ಆಗಿರ್ಬೋದು, ಅಥವಾ ಟೈಮಿಂಗ್ಸ್ ಆಗಿರ್ಬೋದು. ಸೊ ಎಫೆಕ್ಟಿವ್ ಯುಟಿಲೈಸೇಷನ್ ಆಫ್ ಅವೈಲಬಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಸೊ ನೀವು ಯೂಸ್ ಮಾಡ್ಕೊಂಡಿದ್ದಾದಲ್ಲಿ 100% ಮುಂಬರ್ತಕ್ಕಂತಹ IBPS ಕ್ಲರ್ಕ್ನ ನೀವು ಕೂಡ ಕ್ರಾಕ್ ಮಾಡ್ಬೋದು. ಸೊ ಅದೇ ರೀತಿ ಯಾರೆಲ್ಲ ಈ IBPS ಅಲ್ಲಿ ಬರ್ತಕ್ಕಂತಹ RRB ಕ್ಲರ್ಕ್ ಆಗಿರ್ಬೋದು, RRB PO ಆಗಿರ್ಬೋದು, ಅಥವಾ IBPS ಕ್ಲರ್ಕ್ ಆಗಿರ್ಬೋದು, ಸೊ ಈ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಸೊ ನಾನು ಇವತ್ತು ಈ ಕ್ಲಾಸನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.